ಧ್ರುವಂತ ಮೇಲೆ ಒಪಿನಿಯನ್ ಹೇಗಿದೆ ನಿಮಗೆ? ನಂಗೆ ಧ್ರುವಂತ್ ಅವ್ರ ಮೇಲೆ ಒಪಿನಿಯನೇ ಇಲ್ಲ. ಯಾಕೆ ಒಪಿನಿಯನೇ ಇಲ್ಲ? ಯಾವುದು ಒಪಿನಿಯನ್? ನಂಗೆ ಒಪಿನಿಯನೇ ಇಲ್ಲ. ಅವ್ರು ಏನು ಮಾಡ್ತಿದ್ರು ಕೂಡ ನಾನು ಅಷ್ಟೊಂದು ತಲೆ ಕೆಚ್ಕೊಂಡು ಏನು ಮಾಡ್ತಿದ್ದಾರೆ ಏನು ಅಂತಲೂ ನಾನು ಯೋಚನೆ ಮಾಡಲ್ಲ. ಎಲ್ಲ ಅವ್ರಿಗೆ ಪ್ಲಸ್ ಆಗಿದ್ದು ಐ ಥಿಂಕ್ ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿದ್ದು, ಅವ್ರು ಬಂದಾದಮೇಲೆ ಕಂಪ್ಲೀಟ್ ಪರ್ಸನ್ ಚೇಂಜ್ ಆದರು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಲ್ಲಿಗಿಂತ ಮುಂಚೆ ಹೇಗಿತ್ತು ಅಂದರೆ ಅವರು ರಕ್ಷಿತನ ಎನ್ಯಾಕ್ಟ್ ಮಾಡ್ತಿದ್ರು, ಅವ್ರು ಮಾಡ್ತಿದ್ರು ಡ್ಯಾನ್ಸ್ ಮಾಡ್ತಿದ್ರು, ಒಂದು ಸ್ವಲ್ಪ ಆ ರೀತಿಲಿ ಎಂಟರ್ಟೈನ್ ಮಾಡ್ತಾಯಿದ್ರು ಅವರು. ಅದು ಬಿಟ್ಟರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲಂತೂ ಕಂಪ್ಲೀಟ್ ಪರ್ಸನ್ ಚೇಂಜ್ ಆದರು ಅಂತ ಅನ್ನಿಸ್ತು ನನಗೆ. ಧ್ರುವಂತ ಮೇಲೆ ಅಂದರೆ ಅದೇ ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ, ಇರ್ಬೋದೇನೋ ಅವರು ಓವರಾಲ್ ಹೊರಗಡೆ ಗುರುಸ್ಕೊಂಡಿರೋ ಥರ ಇರ್ಬೋದೇನೋ ಪರ್ಫಾರ್ಮೆನ್ಸು ಅಂತ ನೀವು ಹೇಳ್ತೀರಾ? ಹೌದು, ಯಾಕಂದರೆ ನಾನು ಅವ್ರು ಇದ್ದಾರೆ ಅಂದರೆ ನಾನು ಅಲ್ಲಿ ಹೋಗ್ತಾನೂ ಇರಲಿಲ್ಲ. ಅವ್ರೇನಾದ್ರು ತುಂಬ ಇರಿಟೇಟ್ ಮಾಡ್ತಿದ್ದಾರೆ, ಅಲ್ಲಿ ಮನೆಯವರಿಗೆ ಏನೋ ಡಿಸ್ಕಷನ್ಸ್ ನಡೀತಿದೆ ಅಂದಾಗಲೂ ಕೂಡ ನನಗೆ ಅದನ್ನು ಕೇಳಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬಿಕಾಸ್ ನಿಮಗೊಬ್ರು ಇಷ್ಟ ಇಲ್ಲ ಅಂತ ಅಂದರೆ ನನಗೆ ಅಲ್ಲಿ ಅವ್ರ ಮಾತನ್ನು ಕೇಳಿಸ್ಕೊಳಕ್ಕಾಗಿರಲಿ, ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊಳಕ್ಕಾಗಲ್ಲ. ಸೊ ನಾನು ಅಲ್ಲಿಂದ ಎದ್ದು ಬರ್ತಾಯಿದ್ದೆ. ಮನೆಗೇನಾದ್ರು ವಿಚಾರಗಳು ಬೇಕಿತ್ತು, ನನಗೂ ತಿಳ್ಕೊಳ್ಬೇಕಾಗಿರುತ್ತೆ ಆ್ಯಸ್ ಅ ಕಂಟೆಸ್ಟೆಂಟ್, ನಮ್ಮ ಮನೇಲಿ ಏನಾಗ್ತಿದೆ ಅನ್ನೋದು ಆ ಒಂದೊಂದು ವಿಷಯಗಳನ್ನ ನಾನು ತಿಳ್ಕೊತಿದ್ದೆ. ಬಟ್ ಅವ್ರು ಇದ್ದಾಗ ಅವ್ರನ್ನ ನೋಡೋದಾಗಿರಲಿ, ನನಗೆ ಅದಕ್ಕೇನೋ ಅವ್ರ ಮೇಲೆ ಒಪಿನಿಯನ್ನೇ ನಂಗೆ ಬಿಲ್ಡ್ ಆಗಲಿಲ್ಲ.